ಭಾನುವಾರ ಐತೆ, ಕಂಪ್ನಿ ರಜೆ ಐತೆ, ಆರಾಮಾಗಿ ಮನೆಯಾಗ ನೆಮ್ಮದಿಯಾಗಿ ರೆಸ್ಟ್ ಮಾಡಮ್ಮ ಅಂತ ನಾನು ಅನ್ಕೊಂಡಿದ್ರ ಮನೆ ಪಕ್ಕದವರು ಏನು ಒದರ್ತಾರ. ಬಾ 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 ಬಾ. ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಅವ್ರದ್ದೇನು ಬಾಯ ಬೊಂಬಾಯ ಗೊತ್ತಿಲ್ಲ. ಮೊದಲೇ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಮಾತಾಡಿದ್ರೇ ಕಿರ್ಚದಂಗಿರುತ್ತೆ, ಇನ್ನು ಒದರಿದ್ರೆ ಹೆಂಗೆ ಒದರ್ತಾರೆ ಅಂತ ಯೋಚನೆ ಮಾಡಿರಿ ಸ್ವಲ್ಪ. ನಮಗೆಲ್ಲ ಗೊತ್ತಾಗೋಯ್ತು. ಅದಕ್ಕೆ ಅವ್ರು ಕಾಟ ತಾಳಕ್ಕಾಗಲಾರ್ದ ಬೆಂಗಳೂರಿನ ಒಂದು ರೌಂಡ್ ಹಾಕೊಂಬರಮು ಅಂತ ಅಂದ್ಕೊಂಡು ಬಸ್ ಹತ್ತಿದೆ, ಮೆಜೆಸ್ಟಿಕ್ ಬಸ್ಸು. ಯಾರೋ ಹೇಳಿದ್ರು ಒಂದು ಜಾಗ ಸೂಪರಾಗಿದೆ ಅಲ್ಲಿ ಹೋಗ್ಬಿಟ್ಟು ಬಾ ಅಂತ. ನಾನು ಕುಂತಿದ್ದಂಥ ಬಸ್ ಪಕ್ಕದಲ್ಲೇ ಒಂದು ಹೆಣ್ಮಗಳು ಬಂದು ನಿಲ್ಸಿದ್ಲು ಗಾಡಿ. ನಾನು ನಿಲ್ಸಿದ್ರೆ ನೋಡ್ತೀನಿ ಬ್ಯಾಗಲ್ಲಿ ನಾಯಿ ಮರಿ ಐತೆ. ನಾಯಿ ಮರಿ ಎಷ್ಟು ಕ್ಯೂಟಾಗಿತ್ತು ಅಂದ್ರೆ ಮಸ್ತಾಗಿತ್ತು ನಾಯಿ ಮರಿ. ನಾಯಿ ಮರಿನೇ ಎಷ್ಟು ಕ್ಯೂಟಾಗೈತೆ, ಅಕ್ಕಿನೇ ಎಷ್ಟು ಕ್ಯೂಟಾಗಿರ್ಬೋದು ಅಂತ ನೋಡ್ಬೇಕಂದ್ರೆ ತೆಲಿಗೆ ಹೆಲ್ಮೆಟ್ ಹಾಕೊಂಬಿಟ್ಟಿದ್ಲು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅದೇ. ನೋಡ್ರಿ ನಾಯಿ ಮರಿ ಎಷ್ಟು ಕ್ಯೂಟಾಗೈತೆ ಅಂತ, ಕಣ್ಣು ನೋಡ್ರಿ ಹೆಂಗೆ ಬಿಡ್ತೈತೆ. ರೋಡ್ ಸೈಡ್ ಅದು ಇದು ನೋಡೋಷ್ಟಿಗೆ ಮೆಜೆಸ್ಟಿಕ್ ಬಂದ್ಬಿಟ್ಟಿತ್ತು. ಮೆಜೆಸ್ಟಿಕ್ ಬಸ್ ಇಳಿದು ಮೇಲೆ ಹತ್ತಿ ವೀಡಿಯೋ ಮಾಡಿದೆ ನಿಮಗೋಸ್ಕರ ತೋರಿಸ್ಬೇಕು ಅಂತ. ನೋಡ್ರಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹಿಂಗೈತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಬರಬೇಕಾಗಿದ್ದ ಜಾಗ ಇದಲ್ಲ, ನಾನು ಹೋಗ್ಬೇಕಾಗಿದ್ದ ಜಾಗ ಬೇರೆದೈತೆ ಅಂದ್ಬಿಟ್ಟು ಹಂಗೆ ಕೆಳಗೆ ಇಳಿದ್ಬಿಟ್ಟು ಬಂದೆ, ನಡ್ಕೊಂಡು ಬಂದೆ. ಹಂಗೆ ನಡ್ಕೊಂಡೋಗಿ ಇಲ್ಲಿ ಆಟೋನ ಕೇಳಿದೆ ನಾನು ಹೋಗ್ಬೇಕಾಗಿರೋ ಜಾಗಕ್ಕೆ ಎಷ್ಟಾಗುತ್ತೆ ಅಂತ. 250 ರೂಪಾಯಿ ಹೇಳ್ದೆ. ನನ್ನ ಹತ್ರ ಅಷ್ಟೆಲ್ಲ ಕಾಸಿಲ್ಲ, ನಡ್ಕೊಂಡೇ ಹೋಗ್ತೀನಿ ಬಿಡು ಅಂತ ಅಂದ್ಗೆಸಿಂದ ಹಂಗೆ ನಡ್ಕೊಂಡು ಹೊಂಟಿದ್ದೆ. ದಾರಿಲಿ ನಮ್ಮ ಆಂಜನೇಯ ಸ್ವಾಮಿ ಅವರು, ಪಂಚಮುಖಿ ಆಂಜನೇಯ ಸ್ವಾಮಿ ಅವರು ಸಿಕ್ಕಿದ್ರು. ನಮಸ್ಕಾರ ಹಾಕ್ಕೊಂಡು ಹಂಗೆ ಮುಂದೆ ಹೋದೆ. ನೋಡ್ರಿ ಹೆಂಗಿದ್ದಾರೆ ಪಂಚಮುಖಿ ಆಂಜನೇಯ ಸ್ವಾಮಿ. ನೀವು ಒಂದು ನಮಸ್ಕಾರ ಹಾಕ್ಕೊಂಬಿಡ್ರಿ, ಹಂಗೆ ಒಳ್ಳೇದಾಗುತ್ತೆ ಎಲ್ಲ. ಆಂಜನೇಯ ಇವ್ರಿಗೂ ಒಳ್ಳೇದು ಮಾಡಪ್ಪ. ಅದಾದಮೇಲೆ ಸಿಕ್ಕಿದ್ದೆ ನನಗೆ ಜಿಂಕೆ ಪಾರ್ಕು. ಇಲ್ಲಿ ನೋಡ್ತಾ ಇರ್ಬೋದು ಜಿಂಕೆ ಪಾರ್ಕು. ಈ ಜಿಂಕೆ ಪಾರ್ಕ್ ಪಕ್ಕದಲ್ಲೇ ರುದ್ರಭೂಮಿ ಇದೆ, ಅಂದರೆ ಹೆಣಗಳನ್ನ ಸುಡೋ ಅಂಥದ್ದು ಅಥವಾ ಊತಾಕೋಂಥದ್ದು. ಅದ್ರ ಪಕ್ಕದಲ್ಲಿ ಈ ಜಿಂಕೆ ಪಾರ್ಕು. ನೋಡ್ರಿ ಹೆಂಗೈತೆ ಜಿಂಕೆ ಪಾರ್ಕು. ಜಿಂಕೆಗಳೆಲ್ಲ ಅಂತ ಅನ್ಕೋಬೇಡ್ರಿ, ತೋರಿಸ್ತೀನಿ ಜಿಂಕೆಗಳನ್ನ ತೋರಿಸ್ತೀನಿ. ಒಂದಲ್ಲ ಎರಡಲ್ಲ 3-4 ತೋರಿಸ್ತೀನಿ ನಿಮ್ಗೆ ಜಿಂಕೆಗಳನ್ನ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನೋಡ್ರಿ ಇಲ್ಲಿ ಜಿಂಕೆಗಳು ಹೆಂಗಿದಾವ ಅಂತ. ಇಲ್ಲಿ 2 ಜಿಂಕೆಗಳು ಗುದ್ದಾಡಕತ್ತವ, ಅದನ್ನು ಕೊಕ್ಕರೆ ನೋಡಕತ್ತದ. ಇಲ್ಲಿ ಒಂದು ಜಿಂಕೆ ಫ್ಯಾಮಿಲಿ ಹೊರಗಡೆ ನೋಡಕತ್ತೈತೆ. ನೋಡ್ರಿ ಎಷ್ಟು ಚೆನ್ನಾಗಿ ನೋಡಕತ್ತವ ಅಂತ ಹೊರಗಡೆ. ಇದ್ರ ಆಪೋಸಿಟಲ್ಲೇ ಕಬಡ್ಡಿ ಮತ್ತು ಅಥ್ಲೆಟಿಕ್ ಫಿಟ್ನೆಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರಂತ. ಯಾರಾದರೂ ಸೇರ್ಕೊಳ್ಳೋರು ಸೇರ್ಕೋಬೋದು. ನೋಡ್ರಿ ಇಲ್ಲಿ ಬಂದು ಸೇರ್ಕೊಳ್ರಿ. ಅಂತೂ ನಾನು ರೀಚ್ ಆಗಬೇಕಾಗಿರೋ ಜಾಗನ ತಲುಪಿದೆ. ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಆಟೋ ಮೇಲೆ ಸ್ಟಿಕ್ಕರ್ ನೋಡಿದೆ ಒಂದು. ಯಾರ್ದು ಅಂತೀರಾ? ಇಲ್ಲಿ ನೋಡ್ರಿ, ಕಿಚ್ಚ ಸುದೀಪ್ ಅವ್ರದ್ದು ಸ್ಟಿಕ್ಕರ್ ನೋಡಿದೆ. ಆದರೆ ಅದರ ಮೇಲೆ ಲೈನ್ ಬರೆದಿತ್ತು, 2 ಲೈನು, ಮಸ್ತಾಗಿತ್ತು. ಹಣೆ ಬರಹದಲ್ಲಿ ಇಲ್ಲದವಳು ಹೃದಯದಲ್ಲಿ ದೇವತೆಯಾಗಿರ್ತಾಳೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್, ಸೂಪರ್ ಲೈನ್ ಗುರು. ಇವಾಗ ನಾನು ಬಂದಿರೋ ಜಾಗ ಯಾವುದು ಅಂತಂದರೆ ನೋಡಿ, ಕಾಣಿಸ್ತಿದೆ ಹಿಂದೆ ಹೆಸರು ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ. ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನ. ಇದು ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದರು, ಅದಕ್ಕೋಸ್ಕರ ಅಂತ ಇಲ್ಲಿಗೆ ಬಂದಿದ್ದೀನಿ ನೋಡಿ. ಬನ್ನಿ ಈಗ ದೇವಸ್ಥಾನದ ಒಳಗೆ ಹೋಗ್ರಿ. ನೀವು ಬನ್ನಿ, ನನ್ನ ಜೊತೆಗೆ ದರ್ಶನ ಮಾಡ್ಕೊಳ್ರಿ. ಎಲ್ಲ ಒಳ್ಳೆಯದಾಗುತ್ತೆ. ಬೇಡ್ಕೊಳ್ರಿ. ನೀವು ಏನಾದರೂ ಕಷ್ಟಗಳಿದ್ದರೆ ಪರಿಹಾರ ಮಾಡಮ್ಮ ತಾಯಿ ಅಂತ ಆ ತಾಯಿನ ಕೇಳ್ಕೊಳ್ರಿ. ಎಲ್ಲ ಒಳ್ಳೆಯದಾಗಲಿ ನಿಮಗೂ ಕೂಡ. ನಾವು ಏನಾನ ಮನಸ್ಸಲ್ಲಿ ಅಂದ್ಕೊಂಡು ಕಾಯಿನ ಇಲ್ಲಿ ಅಂಟಿಸ್ಬೇಕಂತ, ಅದು ನೆರವೇರಂಗಿದ್ರೆ ಕಾಯಿನ ಅಂಟ್ಕೊಳ್ಳುತ್ತಂತ. ನಾನು ಮೆಚ್ಚಿರೋ ಕಾಯಿನ ಇದು ನೋಡ್ರಿ. ಅಂದರೆ ಫೆವಿಕ್ವಿಕ್ ಹಾಕಿ ಅಂಟಿಸೋದಲ್ಲ, ಬರೀ ಹಿಂಗೆ ಒತ್ತಿ ಹಿಡಿಬೇಕು. ಅದು ಅಂಟ್ಕೊಂಡ್ರೆ ನೆರವೇರುತ್ತೆ ಅಂತ ಅರ್ಥ. ಏನಾದರೂ ದೃಷ್ಟಿ ಆಗಿದ್ದರೆ ಇಲ್ಲಿ ನಿಂಬೆಹಣ್ಣು ತೊಗೊಂಬಂದು ಕೂಡ ದೃಷ್ಟಿ ಕೂಡ ನಾವು ತೆಕ್ಕೊಬೋದು. ಇಲ್ಲಿ ನೋಡ್ರಿ ದೃಷ್ಟಿನ ತೆಗೋಬೋದು. ಅದಕ್ಕೆ ಚುಚ್ಚಬೇಕು ತ್ರಿಶೂಲಗೆ. ನೋಡ್ರಿ ಇದೇ ದೇವಸ್ಥಾನ, ಬಂಡೆ ಮಹಾಕಾಳಿ ದೇವಸ್ಥಾನ. ಯಾರಾದರೂ ಬರೋಂಗಿದ್ರೆ ಬರ್ರಿ. ದೇವಸ್ಥಾನದ ಮುಂದೆ ದಾರ ಮಾರಾಕತ್ತಿದ್ರು, ಒಂದು ಕೈಗೆ ಕಟ್ಟಿಸ್ಕೊಂಡೆ. ನೋಡ್ರಿ ಕೆಂಪು ಹೆಂಗೆ ಮಿಂಚ್ತದಂತ. ಅದಾದಮೇಲೆ ಪ್ರಸಾದ ತಿನ್ನಬೇಕಲ್ಲ, ಪ್ರಸಾದ ತಿನ್ನಬೇಕು ಅಂತ ಲೈನಲ್ಲಿ ನಿಂತ್ಕೊಂಡು ಪ್ರಸಾದನ ಇಸ್ಕೊಂಡೆ.
ಇಲ್ಲಿ ನೋಡ್ರಿ ಪ್ರಸಾದನ ಹಾಕ್ತಾಯಿದ್ದಾರೆ ಇವರಿಬ್ಬರು. ಟೀ ಶರ್ಟ್ ಹಾಕೊಂಡಿದ್ದಾರೆ ಇಬ್ಬರು ಒಂದೇ ಕಲರು. ನಾನು ಪ್ರಸಾದನ ತಗೊಂಡೆ. ನೋಡ್ರಿ ಹೆಂಗೈತೆ ಪ್ರಸಾದ. ಇದು ಟೊಮೊಟೊ ಬಾತೋ ಪಲಾವ್ ಅಂತ ಗೊತ್ತಾಗಲಿಲ್ಲ. ನಿಮಗೇನಾದರೂ ಗೊತ್ತಾಗ್ತಾಯಿದ್ರೆ ಕಮೆಂಟ್ ಮಾಡಿ. ಪ್ರಸಾದನ ತಿಂತಾ ಇದ್ದೀನಿ. ಪ್ರಸಾದ ಏನೋ ಚೆನ್ನಾಗಿತ್ತು, ಆದ್ರೆ ಹೊಟ್ಟೆನೇ ತುಂಬಲಿಲ್ಲ. ಆಗಿರಲಿ ಅಂತಂದು ಕೈ ತೊಳೆಯಕ್ಕಂತ ಹೋದೆ. ನಲ್ಲಿ ನಾನು ಮಾಡ್ತೀನಿ, ನೀರೇ ಬರ್ತಾಯಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕೆ ಪಕ್ಕದಲ್ಲಿ ತೊಳೆಯೋಣಂತ ಹೋದರೆ ಅಲ್ಲಿ ಯಾವಕ್ಕೆ ಹೋಗ್ಬೇಕು ತೊಳೆಯಕತ್ತಿದ್ಲು. ಇರಲಿ ಅಂತಂದು ಹಂಗೆ ಆನ್ ಮಾಡಿಬಿಟ್ಟು ಅದ್ಲು. ನಾನು ಹಂಗೆ ಅದರಲ್ಲೇ ತೊಳ್ಕೊಂಡೆ. ಕೈ ತೊಳ್ಕೊಂಡು ನಲ್ಲಿನ ಆಫ್ ಮಾಡಿದೆ. ಆಫ್ ಮಾಡಿ ದೇವಸ್ಥಾನದ ಪಕ್ಕದಲ್ಲಿ ನೋಡ್ತೀನಿ ಒಂದು ಜಾಗ ಇದೆ. ಯಾವ ಜಾಗ ಅಂತೀರ? ಪ್ರೇಮಿಗಳಿಗೆ ಅಂತಲೇ ಒಂದು ಜಾಗ ಇರುತ್ತಲ್ಲ ದೇವಸ್ಥಾನದಲ್ಲಿ, ಕೂತ್ಕೊಂಡು ಕಷ್ಟ ಸುಖನ ಮಾತಾಡೋದಕ್ಕೆ ಅಂತ ಸಣ್ಣದಾಗಿ ಮಾಡಿದರು. ಅದು ಪ್ರೇಮಿಗಳಿಗೆ ಅಂತಲೇ ಗೊತ್ತಿಲ್ಲ ಯಾರಿಗಂತ. ಫ್ಯಾಮಿಲಿನೂ ಕೂತ್ಕೊಂಡು ಮಾತಾಡ್ಕೊಬೋದು. ನಾನು ಹೋದೆ ಅದ್ರ ಮೇಲೆ ನೋಡೋಣ ಹೆಂಗಿದೆ ಅಂತ. ಮೇಲೆ ಹೋಗಿ ನೋಡಿದೆ, ಯಾರು ಕಾಣಿಸ್ಲಿಲ್ಲ. ಒಂದೆರಡು ಜೋಡಿಗಳು ಕಾಣಿಸೋದು. ವೀಡಿಯೋ ಮಾಡಿದ್ರೆ ಮಕ್ಕ ಹೊಡಿತಾರೆ ಅಂತ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಇಬ್ಬರು ಮಾತ್ರ ಭಗ್ನ ಪ್ರೇಮಿಗಳು ಕಾಣಿಸಿದ್ರು. ನೋಡಿರಿ ನೀವು ಪ್ರೇಮಿಗಳನ್ನ, ಇಬ್ಬರು ಭಗ್ನ ಪ್ರೇಮಿಗಳು. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದು ನಾನೇ ಒಂದು ಸೆಲ್ಫಿ ವೀಡಿಯೋ ಮಾಡಿಕೊಂಡೆ. ನೋಡಿರಿ ಸೆಲ್ಫಿ ವೀಡಿಯೋ ಮಾಡ್ಕೊತ ಇದ್ದೆ. ಯಾಕೋ ಬೋರ್ ಅನ್ನಿಸ್ತು. ಸುಮ್ಮನೆ ಇಳ್ದಿಗೆ ಒಂದು ಕೆಳಗಡೆ ಬಂದೆ. ನಾನು ಬಿಟ್ಟಿರೋಂಥ ಚಪ್ಪಲಿನ ವಾಪಸ್ ಇಸ್ಕೊಳ್ಳೋದಕ್ಕೆ ಒಂದು ಕಾರ್ಡ್ ಕೊಟ್ಟಿದ್ರು. ಆ ಕಾರ್ಡನ್ನ ಹೋಗಿ ಸೀದಾ ಹೋಗಿ ಅಣ್ಣನ ಕೈಯಲ್ಲಿ ಇಟ್ಟೆ. ಅಣ್ಣ ನನ್ನ ಚಪ್ಪಲಿ ಕೊಡೋಣ ಅಂದೆ. ಅವರು ನಂಬರ್ನ ಹುಡುಕಿದ್ರು. ನೋಡ್ತೀನಿ ರಾಶಿ ಅಂತಲೇ ಚಪ್ಪಲಿಗಳಿದ್ದಾವೆ. ಒಂದು ಜೊತೆ ಚಪ್ಪಲಿಗೆ 5 ರೂಪಾಯಿ ಅಂತಂದರೆ ಇಲ್ಲಿರೋ ರಾಶಿ ಚಪ್ಪಲಿಗಳಿಗೆ ಎಷ್ಟಾಗುತ್ತೆ ಅಂತ ಒಂದು ಸಲ ಯೋಚನೆ ಮಾಡಿದೆ. ಎಷ್ಟಾಗುತ್ತೆ ಅಂತ ಅಲ್ಲ, ಇದು ಒಂಥರ ಸೈಡ್ ಬಿಸ್ನೆಸ್ ಇದ್ದಂಗೆ. ಅವ್ರಿಗೆ ಒಳ್ಳೆ ಪ್ರಾಫಿಟ್ ಅಂತೂ ಹಾಗೆ ಆಗುತ್ತೆ ಅಂತ ಯೋಚನೆ ಮಾಡಿ ನಾನು ವಾಪಸ್ ಹೋಗೋಣ ಅಂತ ಬಸ್ ಹತ್ಕೊಂಡು ಹೋಗ್ತಾ ಇದ್ದೆ. ಹೋಗ್ತಾ ಇರಬೇಕಾದ್ರೆ ಸೈಡ್ಗೆ ಒಂದು ಪಾರ್ಕ್ ಇತ್ತು. ಆ ಪಾರ್ಕಲ್ಲಿದ್ದಂಥ ಬೊಂಬು ಗಿಡ, ಆ ಬೊಂಬು ಗಿಡದ ರೆಂಬೆ ಏನಾಗಿತ್ತೆ ರೋಡಿಗೆ ಬಂದ್ಬಿಟ್ಟಿತ್ತು. ರೋಡಿಗೆ ಬಂದಿದ್ದು ಬಸ್ಸು ಲಾರಿ ಏನೋ ದೊಡ್ಡ ದೊಡ್ಡ ಗಾಡಿಗಳಾದರೆ ಟಚ್ ಆಗ್ತಿತ್ತು. ಎಲ್ಲೈತೆ ಬರೀ ನೀನೇ ಕಾಣಿಸಕತ್ತಿ ಅಂತ ಬೈಕ್ ಹೋಗ್ಬೇಡ್ರಿ, ತೋರಿಸ್ತೀನಿ ನೋಡ್ರಿ. ಇವಾಗ ನೋಡಿರಿ ಬೊಂಬು ಗಿಡ ರೆಂಬೆ ರೋಡಿಗೆ ಬಂದ್ಬಿಟ್ಟೈತೆ. ದೊಡ್ಡ ದೊಡ್ಡ ಗಾಡಿಗಳು ಬಂದರೆ ಪಕ್ಕ ಟಚ್ ಆಗೇ ಆಗುತ್ತೆ. ಅದು ಟಚ್ ಆದರೆ ಮುರಿದು ಕೆಳಗಡೆ ಬೀಳ್ಬೋದು, ಅಥವಾ ಗಾಡಿಗಳಲ್ಲಿ ಬೈಕಲ್ಲಿ ಯಾರಾದರೂ ಇದ್ದರೆ ಅವ್ರ ಮೇಲೂ ಬೀಳ್ಬೋದು. ರೋಡಲ್ಲಿ ಆ ಥರ ಓಡಾಡ್ತಾ ಇರೋ ಜನಗಳ ಮೇಲೂ ಬೀಳ್ಬೋದು. ನೋಡಿರಿ ಇದನ್ಯಾರು ನೋಡೇ ಅಲ್ವ, ನಾನೇನೋ ನೋಡಿರೋದು ಅನ್ನಿಸ್ತು. ಹಾಗೆ ಪಾರ್ಕ್ನ ನೋಡಿದೆ, ಮಸ್ತಾಗಿತ್ತು ಪಾರ್ಕು. ಇದ್ರೊಳಗಡೆ ಒಂದು ಸಲ ಬರಬೇಕು ಅಂತ ಅನ್ಸಕತ್ತಿತ್ತು. ನೋಡಮ್ಮ ನೆಕ್ಸ್ಟ್ ಟೈಮ್ ಯಾವಾಗನ ಟೈಮ್ ಸಿಕ್ಕರೆ ಬರಮ್ಮ ಅಂತ. ಅದೇನು ದಬಾಗ್ತೀಯ ನಾನು ನೋಡ್ತೀನಿ. ಇದನ್ನೆಲ್ಲ ನೋಡ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದೆ. ಯಾರೋ ಪುಣ್ಯಾತ್ಮ ರೋಡಲ್ಲೇ ರಾಕೆಟ್ನ ನಿಲ್ಲಿಸ್ಬಿಟ್ಟಿದ್ದ. ರೋಡಲ್ಲೇ ನಿಲ್ಲಿಸಿಲ್ಲ ಅದು. ಇಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ, ಅದ್ರ ಮುಂದ್ಗಡೆ ಇದು ಮಾಡಿರೋವಂಥದ್ದು ರಾಕೆಟು. ಇಲ್ಲಿದೆ ನೋಡಿ ವಿಶ್ವೇಶ್ವರ ಮ್ಯೂಸಿಯಂ. ಅಯ್ಯ ಯಾರೋ ಅಣ್ಣ ಅಡ್ಡ ಬಂದ. ಅಣ್ಣ ಮುಂದಕ್ಕೆ ಹೋಗೋಣ. ಇದನ್ನೇ ನೋಡಿರಿ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು. ನೋಡ್ಕೊಂಬಿಡ್ರಿ ಯಾರು ನೋಡಿಲ್ಲ. ಇದು ಡೈಮಂಡ್ ಜೂಬ್ಲಿ 2025ಕ್ಕೆ ಡೈಮಂಡ್ ಜೂಬ್ಲಿ ಆಗಿದೆ ನೋಡಿ. ಈ ಮ್ಯೂಸಿಯಂ ಮುಂದೆನೇ ರಾಕೆಟ್ನ ಮಾಡಿ ನಿಲ್ಲಿಸಿರೋದು. ನೋಡಿರಿ ಇಲ್ಲಿ ರಾಕೆಟ್ ಐತೆ, ಕಾಣಿಸ್ತೈತಲ್ಲ, ಇದೆ ರಾಕೆಟು. ಅಲ್ಲಿ ಆವಾಗಲೇ ಹೇಳಿದ್ದು ನಾನು. ಈ ಅಣ್ಣ ಯಾಕೋ ಪದೇ ಪದೇ ಅಡ್ಡ ಬರ್ತಾಯಿದ್ದಾನಲ್ಲ. ಹೋಗಲಿ ಬಿಡ್ರಿ, ಮೋಡ ಕವಿದ ವಾತಾವರಣ ಬೇರೆ ಆಗ್ಯದ. ಮನೆಗೆ ಯಾವಾಗ ಬಸ್ ಹೋಗುತ್ತೋ ಗೊತ್ತಿಲ್ಲ, ನಾವಿರೋ ಏರಿಯಾಗೆ ಯಾವಾಗ ರೀಚ್ ಆಗ್ತೀನಿ ಅಂತ ಗೊತ್ತಿಲ್ಲ. ನೋಡಿರಿ ಮೋಡ ಕವಿದ ವಾತಾವರಣ. ಹಾಗೆ ಸ್ವಲ್ಪ ಮುಂದೆ ಬಂದರೆ ರಂಗೋಲಿ ಸ್ಪರ್ಧೆ ಮತ್ತು ಮಕ್ಕಳು, ಚಿಕ್ಕ ಮಕ್ಕಳು ಹಾವು ಏಣಿ ಆಟ ಆಡಿಸ್ತಾಯಿದ್ರು. ನೋಡಿದೆ ಬಸ್ ಬೇರೆ ಸ್ಪೀಡಾಗಿ ಹೊಂಟಿತ್ತು, ಸರಿಯಾಗಿ ಕವರ್ ಮಾಡೋಕ್ಕಾಗಲಿಲ್ಲ. ನೋಡ್ಕೊಳ್ರಿ ಹೆಂಗೆ ಕವರ್ ಮಾಡಿದ್ದೀನಿ, ಆದಷ್ಟು ಕವರ್ ಮಾಡಿದ್ದೀನಿ. ಕಾಣಿಸ್ತಾಯಿದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಅಂತಂದರು ಲೈಕ್ ಮಾಡಿ, ಪರವಾಗಿಲ್ಲ, ಏನೂ ಆಗಲ್ಲ. ಇಲ್ಲಿ ಸೈಡಲ್ಲಿ 3 ಜನ ಹೆಣ್ಮಕ್ಳು ಹೂವನ್ನ ಮಾರಿ ರೊಕ್ಕ ಎಷ್ಟೆಷ್ಟು ಬಂದವಂತ ಎಣಿಸ್ಕೆ ಅಂತ ಕುಂತಿದ್ರು. ಎಣಿಸ್ಕೆಯಲ್ಲಿ ಬಿಡೋ ಅಂತ ಸ್ವಲ್ಪ ಮುಂದೆ ಬಂದೆ. ಅಲ್ಲಿ ಚೆರಿಯಪ್ಪ ಕಾಲೋನಿ ಇದೆ ನೋಡ್ರಿ, ಮಾರ್ಷಲ್ ಚೆರಿಯಪ್ಪ ಕಾಲೋನಿ ಅಂತ. ಇದು ನೋಡ್ರಿ ಹೆಂಗೈತೆ ಅಂತ. ಹಂಗೆ ಇಲ್ಲಿ ಛತ್ರಿ ಮಾರೋರು ಛತ್ರಿ ಹಿಡ್ಕೊಂಡು ಛತ್ರಿ ಮಾರ್ತಾಯಿದ್ರು. ಹೊಟ್ಟೆಪಾಡಿಗೋಸ್ಕರ ಯಾವ ಕೆಲಸ ಮಾಡಿದ್ರು ತಪ್ಪಿಲ್ಲ ಬಿಡು ಅಲ್ವಾ. ನಾನು ಬಂದು ಮನೆಗೆ ತಲುಪೋಷ್ಟರಲ್ಲಿ 4 ಗಂಟೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.